ಮನೇಲೆ ಕೂತ್ಕೊಂಡು ಪಾರ್ಟ್ ಟೈಮಲ್ಲಿ ಲಕ್ಷ ಲಕ್ಷ ದುಡಿಮನ್ನು ನಂಬ್ತೀರಾ? ಹೌದು, ನಂಬಲೇಬೋದು. ಯಾಕೆಂದರೆ ಅದಕ್ಕೆ ಉದಾಹರಣೆ ನಾವಿದ್ದೀವಿ. ನಾವೇ ಇವಾಗ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಮನೇಲೆ ಒಂದು ಬಿಸ್ನೆಸ್ ಮಾಡಿ ಪಾರ್ಟ್ ಟೈಮಲ್ಲಿ ದುಡಿತಾ ಇದ್ದೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್. ಈಗಾಗಲೇ ನಮ್ಮ ಕ್ಲಾತಿಂಗ್ ಬ್ರ್ಯಾಂಡ್ ಶುರುವಾಗಿ 2 ತಿಂಗಳಾಗಿದೆ. ನಿಮ್ಮ ರೆಸ್ಪಾನ್ಸ್ ಕೂಡ ಚೆನ್ನಾಗೇ ಬಂದಿದೆ. ನಿಮ್ಮ ರೆಸ್ಪಾನ್ಸಿಂದಲೇ ನಾವು ಇಲ್ಲೇ ಗಂಟ ಬಂದಿದ್ದೀವಿ. ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಹಾಗೆ ಕ್ಲಾತಿಂಗ್ ಬ್ರ್ಯಾಂಡ್ ಜರ್ನಿ ಶುರು ಮಾಡಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದೀರಾ. ಒಂದು ಪಾರ್ಟ್ ಟೈಮಲ್ಲಿ ನೀವು ಈ ಬಿಸ್ನೆಸ್ ಮಾಡ್ತೀವಿ ಅಂದರೆ ಇಟ್ಸ್ ಎ ಗುಡ್ ಪ್ಲ್ಯಾಟ್ಫಾರ್ಮ್ ಅಂತ ನಾವು ಹೇಳ್ಬೋದು. ನಿಮಗೆ ತುಂಬ ಜನ ಕೇಳ್ತಾನೆ ಇರ್ತೀರ. ಹಾಗೆ ಡಿ ಎಮ್ಸು ಮತ್ತು ಕಾಲ್ಗಳು ಬರ್ತಾನೆ ಇರುತ್ತೆ. ಈ ಬಿಸ್ನೆಸ್ ಹೆಂಗೆ ಮಾಡೋದು, ಈ ಬಿಸ್ನೆಸ್ ವರ್ಕೌಟ್ ಆಗುತ್ತಾ, ಹೆಂಗೆ ಸೆಲ್ ಮಾಡೋದು, ರಾ ಮೆಟೀರಿಯಲ್ಸ್ ಎಲ್ಲಿಂದ ಸಿಗುತ್ತೆ ಅಂತ. ಅದಕ್ಕೆ ಅಂತಲೇ ನಾವು ಇವತ್ತು ನಿಮ್ಮ ಮುಂದೆ ಇದ್ದೀವಿ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಈಗ ಆಲ್ರೆಡಿ ಕಾಂಪಿಟೇಷನ್ಸ್ ಜಾಸ್ತಿ ಆಗಿದೆ, ಈ ಟೈಮಲ್ಲಿ ನಾನು ಕಾಂಪಿಟೇಷನಿಗೆ ಕೈ ಹಾಕಿದ್ರೆ ನನ್ನ ಹತ್ರ ಆಗತ್ತಾ? ಹಾಗೆ ಏಜ್ ಕೂಡ ಅಷ್ಟೇ, ನಂದು ಇವಾಗ 18, 19, 20, 21 ಅಂತ ಅಂದ್ಕೊಂಡಿರ್ತೀರ. ಈ ಏಜಲ್ಲಿ ನಾನು ಮಾಡಿದ್ರೆ ಆಗತ್ತಾ ಅಂತ ಅಂದ್ಕೊಂಡಿರ್ತೀರ. ಏಜ್ ಕಡೆ ಬರ್ತೀವಿ ಅಂತಂದರೆ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ನೋಡೋ ಫೇಸ್ಬುಕ್ ಇದೆಯಲ್ಲ, ಆ ಫೇಸ್ಬುಕ್ ಕೂಡ ಒಬ್ಬ 19 ಇಯರ್ಸ್ ಓಲ್ಡ್ ಬೈನೇ ಮಾಡಿದ್ದು. ಅವ್ರ ಹೆಸರು ಮಾರ್ಕ್ ಜುಗರ್ಬರ್ಗ್ ಅಂತ. ಅವರು 19 ಇಯರ್ಸಲ್ಲಿ ಇದ್ದಾಗ ನನ್ನ ಹತ್ರ ಏನೂ ಆಗಲ್ಲ ಅಂತ ಸುಮ್ಮನೆ ಕೂತ್ರೆ ಇವತ್ತು ಆ ಫೇಸ್ಬುಕ್ಕೇ ಇರ್ತಿರಲಿಲ್ಲ. ಲೈಕ್ ಇದೇ ಥರ ತುಂಬ ಎಕ್ಸಾಂಪಲ್ಸ್ ಇದೆ. ಟಿ ಶರ್ಟ್ ಪ್ರಿಂಟಿಂಗ್ ಬಿಸ್ನೆಸ್ ಶುರು ಮಾಡೋಕ್ಕೆ ಆ್ಯಕ್ಚುಲಿ ನಿಮ್ಗೆ ಏನು ಬೇಕಾಗುತ್ತೆ ಅಂತ ನಾನು ಇವಾಗ ಹೇಳ್ತೀನಿ ನೋಡಿ. ನಿಮಗೆ ಬೇಕಾಗತ್ತೆ ಒಂದು ಹೀಟ್ ಪ್ರೆಸ್ ಮಿಷಿನ್ ಅಂತ. ಅದು ಆ್ಯಕ್ಚುಲಿ ನಿಮಗೆ ಕಾಸ್ಟ್ ಬಂದ್ಬಿಟ್ಟು 10 to 15K ಒಳಗಡೆ ಕಾಸ್ಟಿಂಗ್ ಆಗುತ್ತೆ. ಹಾಗೆ ನೀವು ಸ್ಟಾರ್ಟಪ್ ಆಯ್ತಿರೋದ್ರಿಂದ ಇದು ನಾನು ನಿಮ್ಗೆ ಗೈಡ್ ಮಾಡೋದೇನು ಅಂದರೆ 50 ಟಿ ಶರ್ಟ್ಸ್ ಒಳಗಡೆ ಸ್ಟಾರ್ಟ್ ಮಾಡಿ. 50 ಟಿ ಶರ್ಟ್ಸ್ಗೆ ನಿಮ್ಗೆ ಏನಿಲ್ಲ ಅಂದ್ರೂ 10 to 15K ಅಮೌಂಟ್ ಆಗುತ್ತೆ. ನಿಮಗೆ ಟೋಟಲ್ ಕ್ಯಾಪಿಟಲ್ ಬಂದ್ಬಿಟ್ಟು ಇದಕ್ಕೆ 30 to 35K ಇದ್ದರೆ ಸಾಕಾಗತ್ತೆ. ಒಂದು ಲೋ ಬಜೆಟಲ್ಲಿ ಒಂದು ಹೈ ಪ್ರಾಫಿಟ್ ಬಿಸ್ನೆಸ್ಸು ಇದಾಗಿರುತ್ತೆ. ಇವಾಗ ಕಾಸ್ಟಿಂಗ್ ಕಡೆ ಬರ್ತೀವಿ ಅಂತಂದರೆ ಒಂದು ಟಿ ಶರ್ಟ್ ಹಿಡಿಯೋಕ್ಕೆ ಎಷ್ಟು ಬೇಕು ಅಂತಂದರೆ ನೀವು ಯೂಸ್ ಮಾಡೋ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಪ್ರೀಮಿಯಂ ಕ್ವಾಲಿಟಿಲಿ ಮಾಡ್ತೀರಾ ಅಂತಂದರೆ 250 to 270 ರೇಂಜಲ್ಲಿ ನಿಮಗೆ ಒಂದು ಟಿ ಶರ್ಟ್ ರೆಡಿ ಆಗುತ್ತೆ. ಅದನ್ನು ನೀವು 350 to 450 ಸೆಲ್ಲಿಂಗ್ ಪ್ರೈಸ್ ಮಾಡ್ಬೋದು. ಪರ್ ಡೇ ನೀವು 10 ಟಿ ಶರ್ಟ್ಸ್ ಪ್ರಿಂಟ್ ಮಾಡಿ ಸೇಲ್ ಮಾಡ್ತೀರಾ ಅಂದ್ರೂ ನಿಮಗೆ ತಿಂಗಳಿಗೆ 300 ಟಿ ಶರ್ಟ್ಸ್ ಆಗುತ್ತೆ. ನೀವು ಒಂದು ಟಿ ಶರ್ಟ್ನ ಅಪ್ರಾಕ್ಸಿಮೇಟ್ 400 ರುಪೀಸಿಗೆ ಸೇಲ್ ಮಾಡ್ತೀರಾ ಅಂದ್ರೂ ನಿಮಗೆ ಮಂತ್ಲಿ ಇನ್ಕಮು 1,20,000 ಇರುತ್ತೆ. ನೀವು ಒಂದು ಟಿ ಶರ್ಟಲ್ಲಿ 130 ರುಪೀಸ್ ಪ್ರಾಫಿಟ್ ಅವರು ಇಟ್ಕೊಂಡು ಪರ್ ಡೇ 10 ಸೇಲ್ ಮಾಡ್ತೀರಾ ಅಂತಂದಾಗ 1,300 ಆಗುತ್ತೆ. ಅದೇ ನಿಮ್ಮ ಮಂತ್ಲಿಗೆ 39,000 ಆಗುತ್ತೆ. ಲೈಕ್ 10 ಟಿ ಶರ್ಟ್ಸ್ ನೀವು ಪ್ರಿಂಟ್ ಮಾಡೋಕ್ಕೆ ಪರ್ ಡೇಯಲ್ಲಿ 1 hour to 2 hours ಮ್ಯಾಕ್ಸಿಮಮ್ ಟೈಮ್ ಹಿಡಿಯುತ್ತೆ. ಲೈಕ್ ನೀವು ಇದನ್ನು ಪಾರ್ಟ್ ಟೈಮಾಗಿ ಕೂಡ ಮಾಡ್ಬೋದು. ಎಲ್ಲ ಓಕೆ, ಸೇಲ್ ಮಾಡೋದು ಹೆಂಗೆ ಅಂತ ಕೇಳ್ತೀರಲ್ವಾ? ಈಸಿಯಾಗಿ ಸೇಲ್ ಮಾಡ್ಬೋದು. ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ ಇವಾಗ. ಇನ್ಸ್ಟಾಗ್ರಾಮ್ ಇವಾಗ ಒಂದು ಅಡ್ವರ್ಟೈಸ್ಮೆಂಟ್ ಪ್ಲ್ಯಾಟ್ಫಾರ್ಮ್ಸ್ ಆಗಿದೆ. ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಬೋದು. ಈ ರೀತಿ ಮೇಯ್ನ್ ಆಗಿ ಇನ್ಸ್ಟಾಗ್ರಾಮ್ ಮೇಲೆ ಫೋಕಸ್ ಮಾಡ್ಕೊಳ್ಳಿ. ಅಲ್ಲಿಂದ ಸೇಲ್ಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಅಲ್ಲೇ ನಿಮ್ಗೆ ಆರ್ಡರ್ಸ್ ಜಾಸ್ತಿ ಬರುತ್ತೆ. ಆನ್ಲೈನಲ್ಲೂ ಪ್ರಮೋಟ್ ಮಾಡ್ತೀನಿ, ಆಫ್ಲೈನಲ್ಲೂ ಪ್ರಮೋಟ್ ಮಾಡ್ತೀನಿ, ಯಾರೂ ಸೇಲ್ಸ್ ಆಯ್ತಿಲ್ಲ ಅಂತ ಹೇಳ್ತೀರಾ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕೊಕೊಕೋಲಾ ಅನ್ನೋ ಕಂಪ್ನಿ ಸ್ಟಾರ್ಟ್ ಆಗಿದ್ದು 86ಅಲ್ಲಿ ಜಾನ್ ಎಂಬ ವ್ಯಕ್ತಿಯಿಂದ. ಅವರು ಅವ್ರ ಬಿಸ್ನೆಸ್ನ ತುಂಬ ಮೇಲೆ ತೊಗೊಂಡೋಗ್ಬೇಕು, ಸಕ್ಸಸ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು. ಬಟ್ ಅವ್ರ ಹತ್ರ ಆಗಲಿಲ್ಲ. ಈ ಡೈಡ್ ಆಸ್ ಎ ಫೇಲ್ಯೂರ್. ಬಟ್ ಆದ್ರೂ ಕೊಕೊಕೋಲಾ ಅನ್ನೋ ಕಂಪ್ನಿ ಬ್ರ್ಯಾಂಡ್ನ ಬಿಡಲಿಲ್ಲ. ಇನ್ನೊಬ್ಬ ಬಂದ, ಅವ್ರ ಹೆಸರೇ ಆ್ಯಶ್ ಕ್ಯಾಂಡ್ಲರ್ ಅಂತ. ಅವರು ಅವ್ರ ಬಿಸ್ನೆಸ್ನ ರೀಚ್ ಮಾಡಲೇಬೇಕು ಅಂತ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ ಯೂಸ್ ಮಾಡಿದ್ರು. ಅವರು ಇವಾಗ ಗ್ಲೋಬಲ್ ರೀಚ್ ಆಗಿದ್ದಾರೆ. ಹತ್ತತ್ರ 20 to 25 ಇಯರ್ಸ್ ಸ್ಟ್ರಗಲ್ ಇದೆ ಅವ್ರದ್ದು. ಬಿಯಾಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ವಿಲ್ ಬಿ ವುಮೆನ್ ಅಂತಾರೆ, ಬಟ್ ಅದು ಸುಳ್ಳು. ನಿಮ್ಮ ಸಕ್ಸಸ್ ಹಿಂದೆ ನಿಮ್ಮ ಹಾರ್ಡ್ ವರ್ಕೇ ಇರುತ್ತೆ ಕಾರಣ. ಬಟ್ ಅದು ಯಾರಿಗೂ ಗೊತ್ತಾಗೋದು ಯಾವಾಗ ಅಂತಂದರೆ ನಿಮ್ಮ ಬ್ರ್ಯಾಂಡ್ ಒಂದು ಬಿಲ್ಡ್ ಆದಾಗ, ಒಂದು ರೀಚ್ಗೆ ಹೋದಾಗ. ಎಲ್ಲ ಓಕೆ, ಟಿ ಶರ್ಟ್ಸ್ ಏನಿದೆ ತರೋದು ಅಂತನಾ? ಯಾವ ಥರ ಫ್ಯಾಬ್ರಿಕ್ ಯೂಸ್ ಮಾಡಬೇಕು, ಯಾವುದು ಪ್ರೀಮಿಯಂ ಕ್ವಾಲಿಟಿ ಅಂತ ಗೊತ್ತಾಗಬೇಕಾ? ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ಗಂಟ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕನ್ನಡ ಬ್ರ್ಯಾಂಡ್ನ ಇನ್ನೂ ಮೇಲೆ ತೊಗೊಂಡೋಗೋಣ. ನಿಮ್ಗಳ ಸಪೋರ್ಟ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಥ್ಯಾಂಕ್ ಯು.